ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಇರುವ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು. ದೇಗುಲದಲ್ಲಿ ಸಂಪೂರ್ಣ ಕಬ್ಬುಗಳಿಂದ ಸಿಂಗರಿಸಲಾಗಿದ್ದು ಲೈಟಿಂಗ್ಸ್ ಹಾಗೂ ವಿಶೇಷ ಹೂವುಗಳನ್ನು ಅಲಂಕಾರಕ್ಕೆ ಬಳಸಲಾಗಿದೆ. ಅಲ್ಲದೆ ಲಕ್ಷ್ಮೀ ದೇವಿಗೆ ವಿಶೇಷ ಸೀರೆಯನ್ನು ತೊಡಿಸಲಾಗಿದ್ದು ಭಕ್ತರು ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಂಡಿದ್ದಾರೆ. ದೇವಸ್ಥಾನ ಒಳಗೆ ಕಾಲಿಡ್ತಾ ಇದ್ದಂತೆ ಸ್ವರ್ಗದಲ್ಲೇ ಇದ್ದೇವೆ ಏನೋ ಎಂಬಂತೆ ಭಾಸವಾಗ್ತಾ ಇದ್ದು ಅದ್ಭುತ ಅಲಂಕಾರಕ್ಕೆ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು 50 ವರ್ಷಗಳಿಂದಲೂ ಪ್ರತಿ ಹಬ್ಬಕ್ಕೂ ದೇಗುಲದಲ್ಲಿ ವಿಶೇಷವಾದಂತಹ ಅಲಂಕಾರವನ್ನು ಮಾಡಿ ದೇವಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಲಾಗುತ್ತೆ ಅಂತ ದೇಗುಲ ಅರ್ಚಕರು ಮಾಹಿತಿ ನೀಡಿದರು. ಭಾಳ ಚೆನ್ನಾಗಿ ಬರ್ತೀನಿ. ನಾನೊಂದು 40 ಇಯರ್ಸಿಂದ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಎವ್ರಿ ಟ್ಯೂಸ್ಡೇ ರೆಗ್ಯುಲರಾಗಿ ಬರ್ತೀನಿ. ನಾನಿರೋದು ರಾಮಯ್ಯ ಹಾಸ್ಪಿಟ್ಲ್ MSR ನಗರ. ಅದ್ರ ಕಡೆ ಎವ್ರಿ ಮಂಗಳವಾರ ಬಂದು ಇಲ್ಲಿ ಅರ್ಚನೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬಂದಾಗಿಂದ ನನಗೆ ಫೈನಾನ್ಷಿಯಲಿ ಒಳ್ಳೆ ಇಂಪ್ರೂವ್ಮೆಂಟ್ಸ್ ಇದೆ. ಓಕೆ, ಎಲ್ಲದರಲ್ಲೂ ಹೆಲ್ತ್ ವೈಸ್ ಫೈನಾನ್ಸ್ ವೈಸ್ ಎಲ್ಲ ಇಂಪ್ರೂವ್ಮೆಂಟ್ ಇದೆ. ಇವತ್ತರ ಅಲಂಕಾರ ಎಲ್ಲಿ ಯಾವ ದೇವಸ್ಥಾನ ನೋಡಿಲ್ಲ. ಫಸ್ಟ್ ಕ್ಲಾಸ್ ಆಗಿದೆ. ಲೈಟಿಂಗು ಕಬ್ಬು ಎಲ್ಲ ಫಸ್ಟ್ ಕ್ಲಾಸಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ದೀಪಾವಳಿಯಲ್ಲೂ ಇದೇ ಥರ ಅಲಂಕಾರ ಮಾಡಿದರು. ಅಮ್ಮ ಲಕ್ಷ್ಮಿಗಿಂತ ನಾವು ಅಲಂಕಾರ ನೋಡೋದಕ್ಕೆ ಬಂದಂಗೆ ಆಗಿದೆ. ನಾವು ಈ ದೇವಸ್ಥಾನಕ್ಕೆ ನಾನು ಕಾಲೇಜ್ ಲೈಫಿಂದ ಬರ್ತಾಯಿದ್ದೀನಿ. ಇಲ್ಲೇ ಶೇಷಾದ್ರಿಪುರಂ ಕಾಲೇಜ್ ಓದಿರೋದು. ಆವಾಗಲೂ ಇಲ್ಲಿ ಬಂದು ಕೂತ್ಕೊಂಡು ನೋಟ್ಸ್ ಬರಿತಾ ಇದ್ದೆ. ಈಗ ಇಲ್ಲಿ ತನಕ ಬಂದ್ವಿ 30 ವರ್ಷ. ದೀಪಾವಳಿಯಿಂದನೂ ಚೆನ್ನಾಗಿ ಮಾಡಿದ್ದಾರೆ, ನವರಾತ್ರಿಯಲ್ಲೂ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿ ಮಾಡ್ಕೊಂಡು ಹೋದರೆ ನಮಗೂ ಒಂಥರ ಅಯ್ಯೋ ನಮ್ಮ ಲಕ್ಷ್ಮೀ ದೇವಸ್ಥಾನ ಬೇಗ ಹೋಗಿ ನೋಡ್ಕೊಂಡು ಬರೋಣ ಅಂತ ಖುಷಿ ಇರುತ್ತೆ. ಅದ್ರ ಬಗ್ಗೆ ಏನು ಮಾತಾಡೋಂಗೆ ಇಲ್ಲ. ದೀಪಾವಳಿಯಲ್ಲೂ ಇದೇ ಥರ ಅಲಂಕಾರ ಮಾಡಿದರು. ಅಮ್ಮ ಲಕ್ಷ್ಮಿಗಿಂತ ನಾವು ಅಲಂಕಾರ ಕಳೆದ 50 ವರ್ಷದಿಂದ ಈ ದೇವಸ್ಥಾನ ಮಹಾಲಕ್ಷ್ಮಿ ಅಮ್ಮನವರ ಪ್ರತಿಷ್ಠಾಪನೆಯಾಗಿ ಇವತ್ತಿನವರೆಗೂ ವಿಶೇಷವಾಗಿರತಕ್ಕಂತಹ ಪೂಜೆಗಳು ಈ ಅಮ್ಮನವರ ಸನ್ನಿಧಾನದಲ್ಲಿ ನಡೀತಾ ಇದೆ. ಪ್ರತಿ ಬರತಕ್ಕಂತಹ ಒಂದೊಂದು ಮಾಸದಲ್ಲಿ 2 ತಿಂಗಳಲ್ಲಿ ಒಂದೊಂದು ಬರತಕ್ಕಂಥ ಹಬ್ಬ ಹರಿದಿನಗಳಲ್ಲಿ ವಿಶೇಷವಾಗಿರತಕ್ಕಂತಹ ಪೂಜೆಗಳನ್ನು ಅಮ್ಮನವರ ಸನ್ನಿಧಾನಕ್ಕೆ ನಾವು ಏರ್ಪಾಡು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ವರಮಹಾಲಕ್ಷ್ಮಿ ಮತ್ತು ದಸರಾ, ದೀಪಾವಳಿ, ಕಾರ್ತಿಕ ಮಾಸದಲ್ಲಿ ಬರತಕ್ಕಂಥ ದೀಪೋತ್ಸವ ಹಾಗೂ ಇನ್ನಿತರ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಇಲ್ಲಿ ಮಾಡಲಾಗ್ತಾ ಇದೆ. ಈ ಬಾರಿ ಮಕರ ಸಂಕ್ರಾಂತಿ ಪ್ರಯುಕ್ತ ಸೂರ್ಯ ಧನುರ್ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದರಿಂದ ಉತ್ತರಾಯಣ ಪರ್ವ ಪುಣ್ಯಕಾಲ ಅಂತ ಹೇಳ್ತೀವಿ. ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಎಳ್ಳು ಬೆಲ್ಲವನ್ನು ಕೊಟ್ಟು ಆ ಸಿಹಿಯನ್ನು ಹಂಚುವ ಮೂಲಕ ಎಲ್ಲ ಭಕ್ತಾದಿಗಳಿಗೂ ಇದರಿಂದ ಆಯುಷ್ಯ ಆರೋಗ್ಯ ತುಂಬ ಚೆನ್ನಾಗಿದೆ. ಸಂಕ್ರಾಂತಿ ಹಬ್ಬದ ದಿವಸ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ನವರಾತ್ರಿಯಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರೆ. ಚೆನ್ನಾಗಿ ಪೂಜೆಗಳೆಲ್ಲ ಚೆನ್ನಾಗಿರುತ್ತೆ. ತುಂಬ ಚೆನ್ನಾಗಿದೆ. ಎಷ್ಟು ಲಾರಿ ಟನ್ ಬಂದಿದೆಯೋ ಕಬ್ಬು, ತುಂಬ ಚೆನ್ನಾಗಿದೆ. ಅಮ್ಮ ಎಲ್ಲ ಮಾಡಿಸ್ಕೊತಾಳೆ. ನವರಾತ್ರಿಯಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ. ಅಭಿಷೇಕ ಅಂತೂ ತುಂಬ ಚೆನ್ನಾಗಿರುತ್ತೆ. ಶುಕ್ರವಾರ